ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಅಬ್ಬಬ್ಬಬ್ಬಾ, ಏನು ಹವಾರಿ ಇದ್ರದ್ದು. ಇಷ್ಟು ದಿನ ನಾ ಅಂದ್ಕೊಂಡಿದ್ದೆ ಈ ಯುದ್ಧ ವಿಮಾನ F-35 ಐತಲ್ಲ ಆಕಾಶದಾಗ ಅಷ್ಟ ಸದ್ದು ಮಾಡ್ತೈತಿ ಅಂತ. ಇಲ್ಲಿ ಬಿಡ್ರಿ, ಆಕಾಶದಾಗ ಅಷ್ಟೇ ಅಲ್ರಿ, ಇದು ನಿಂತಲ್ಲೇ ಸೌಂಡ್ ಮಾಡ್ತೈತಿ ನೋಡ್ರಿ. ಅಮೇರಿಕಾದವ್ರಿಗೆ ಈ ವಿಮಾನದ ಬಗ್ಗೆ ಚಂದ ಪ್ರಚಾರ ಮಾಡ್ಲಿಕ್ಕೆ ಬಂದಿರಲಿಲ್ಲ, ಆದ್ರೆ ಭಾರತಕ್ಕೆ ಬಂದಿದ್ದು ಫುಲ್ ಸುದ್ದಿಯಾಗೈತೆ ನೋಡ್ರಿ. ಇದು ಬಂತು ಅಂತ ಹೇಳಿ ಗೊತ್ತಾದಾಗ ಮೊದಲನ ಇದ್ರ ಬಗ್ಗೆ ಮಾತಾಡಿದ್ನಪ್ಪ. ಆದ್ರೆ ಆವಾಗ ಇದೇನು ನಮ್ಮ ಕರ್ನಾಟಕದಾಗ ಅಷ್ಟು ಪ್ರಚಾರಕ್ಕೆ ಬಂದಿರಲಿಲ್ಲ ಬಿಡ್ರಿ. ಅವತ್ತು ಜಸ್ಟ್ OLXನಾಗ ಹಾಕ್ಯಾರ ಅಷ್ಟೇ ಅಂತ ಹೇಳಿದ್ದೆ. ಅದನ್ನು ನೋಡ್ರಿ, ಬೇಕಿದ್ರೆ ಯಾರ ತೊಗೊಳಂಗಿದ್ರೆ ತಗೋರಿ ಅಂತ ಹೇಳಿದ್ದೆ. ಆದರೆ ಈಗ ನೋಡಿದ್ರು ಎಲ್ಲೆಲ್ಲೂ ಈ F-35ದೇ ಸುದ್ದಿ. ಈ ಸಾಧಾರಣ ಹೊಸ ಮಾಡೆಲ್ ಬೈಕು ಕಾರು ಬಂದ್ರೆ ಯೂತ್ಸಿಗೆ ಕ್ರೇಜ್ ಇರೋದು ನೋಡಿನ್ರಪ್ಪ. ಆದ್ರೆ ಈ F-35 5th ಜನರೇಷನ್ ಫೈಟರ್ ಜೆಟ್ ಐತಲ್ಲ, ಆಟ ಆಡೋ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಇಂಟ್ರೆಸ್ಟ್ ಅಷ್ಟು ಹವಾ ಮಾಡಿಬಿಡ್ತು ನೋಡ್ರಪ್ಪ ಇಂಡಿಯಾದಾಗಿದು. ಈ ಋತಿಕ್ ರೋಷನ್ ಅವ್ರದ್ದು ಕೊಯ್ ಮಿಲ್ಗಯ ಸಿನಿಮಾ ಐತೆ ನೋಡ್ರಿ, ಅದ್ರಾಗ ಒಂದು ಅನ್ಯಗ್ರಹ ಜೀವಿ ಜಾದೂ ಬಂದು ಸಿಕ್ಕಾಕೊಂಡಂಗೆ ಕೇರಳದಾಗ ಈ F-35 ಬಂದು ಸಿಕ್ಕಾಕೊಂಡು ಬಿಡ್ತು. ಈಗ 22 ದಿನಾನೇ ಆಗ್ಬಿಡ್ತು. ಎಲ್ಲರೂ ಜಾದೂನ ಹೆಂಗೆ ಆಶ್ಚರ್ಯದಾಗ ನೋಡ್ತಿದ್ರಲ್ಲ, ಹಾಗೆ ಈ F-35ನೂ ಹಾಗೆ ನೋಡ್ಲಿಕ್ಕತ್ತಾರ. ಆದರೆ ಈಗ F-35 ಹೋಗೋ ಟೈಮ್ ಬಂದುಬಿಟ್ಟೈತಿ. ಅದನ್ನು ರಿಪೇರಿ ಮಾಡ್ಲಿಕ್ಕೆ ತಂತ್ರಜ್ಞಾನಿ ಮತ್ತು ಒಂದು ದೊಡ್ಡ ವಿಮಾನನೂ ಬಂದೈತಿ. ಸರಿ ಆದ್ರೆ ಹಾರಿಸ್ಕೊಂಡು ಹೋಗೋದು, ಇಲ್ಲಂದ್ರೆ ತುಂಬಿಕೊಂಡು ಹೋಗೋದು ಅಷ್ಟ ನೋಡ್ರಪ್ಪ. ಇದೆಲ್ಲದರ ನಡುವೆ ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಈ ವಿಮಾನಕ್ಕೆ ಯಾರೋ ಹಸಿರು ಚಾದರ ಹಾಸಿಬಿಟ್ಬಿಟ್ಟಾರಂತ. ನೋಡಿದ್ರೆ ವಕ್ಫ್ ಬೋರ್ಡ್ ಅವರು ಇದು ನಮ್ಮ ಪ್ರಾಪರ್ಟಿ ಅಂತ ಅನ್ಲಿಕ್ಕೆ ಚಾಲು ಮಾಡಿಬಿಟ್ಟಾರಂತ. ಒಂದು ಸಲ ಇದನ್ನು ನೋಡ್ರಿ, ಆಯ್ತಲ್ಲ ಬ್ರಿಟಿಷರ ಕತಿ ಅಂದ್ಕೊಂಡು ಬಿಟ್ಟಾನ. ಆಮೇಲೆ ಗೊತ್ತಾಯ್ತು ಇದು ಮೀಮ್ಸ್ ಅಂತ ಹೇಳಿ. ಆದರೂ ಇನ್ನೊಂದು ಸ್ವಲ್ಪ ದಿನ ಕೇರಳದಾಗೆ ಇದ್ರೆ ಈ F-35 ಕತಿನೂ ಹಾಗೆ ಆಗಬಹುದು ಬಿಡ್ರಿ. ಅಯ್ಯೋ, ಈ F-35 ಬಗ್ಗೆ ಜೋಕ್ಗಳು ಒಂದ ಎರಡ. ಇದನ್ನು ನೋಡ್ರಿ ಅಮ್ಮ, ಈ F-35 ಯುದ್ಧ ವಿಮಾನವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ವಿಡಿಯೋ ಬೇರೆ ಮಾಡ್ಯಾರ. आप भी ठीक करके देता हूँ. हाँ ठीक. ए ढीले, जरा डीजल डाल. अभी इसमें पेट भर के डीजल डाला मैंने. फिर तो प्रॉब्लम नहीं, आप भी ठीक करके देता हूँ. चलो. बंद क्यों हुआ? एक मिनट. क्या हुआ? चल चल. अरे जब भी ऊपर चढ़ता बंद क्यों कर देते हो? कहाँ से पकड़ के लाया इसको? ये जब भी तू चढ़ता है ना, ये बंद होता है. पनौती उतर, उतर नीचे, उतर. ಇನ್ನೊಂದು ಸ್ವಲ್ಪ ದಿನ ಇದು ಏನಾರ ಇಂಡಿಯಾದಾಗ ಇದ್ದು ಬಿಟ್ರೆ ಪ್ರಪಂಚದ ಶಕ್ತಿಶಾಲಿ ಫೈಟರ್ ಜೆಟ್ ಟ್ರಂಪ್ ಹಾಗೆ ಕಾಮಿಡಿ ಪೀಸ್ ಆದರೂ ಆಗ್ಬಿಡ್ತೈತ್ರಪ್ಪ. ಏನು ಆಶ್ಚರ್ಯ ಇಲ್ಲ. ಇನ್ನೀಗ ದೇಶದ ವಿಷಯಕ್ಕೆ ಬರೋಣ. ಬಿಹಾರ ಎಲೆಕ್ಷನ್ದೇ ಸುದ್ದಿ ನೋಡ್ರಿ. ಕಾಂಗ್ರೆಸ್ ಆ್ಯಂಡ್ ಮೈತ್ರಿ ಟೀಮ್ ಹೆಂಗರೆ ಮಾಡಿ ಬಿಹಾರದಾಗ ಗೆಲ್ಲಬೇಕಂತ ಹೇಳಿ ಜಿದ್ದು ಹಿಡಿದು ಕೂತು ಬಿಟ್ಟಾರ. ಅದ್ರಾಗ ರಾಹುಲ್ ಗಾಂಧಿ ಅವರಂತೂ ತೀರಾ ಈ ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ನಾಗ ಫೋಟೋ ಹಾಕಿ ಗಿಫ್ಟ್ ಕೊಡ್ಲಿಕ್ಕತ್ತಾರತ್ ನೋಡ್ರಿ. ತೋ ಹೆಂಗಪ್ಪ. ಈ ಕಡೆ ನೋಡಿದ್ರೆ ಲಾಲು ಯಾದವ್ ಅವ್ರ ಹೆಂಡ್ತಿ ರಾಬ್ಡಿ ದೇವಿ ಮೊಹರಮ್ಮನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು ನೋಡ್ರಿ. ಇದೇ ಮೇಡಮ್ ನೋಡ್ರಪ್ಪ, ಇದೇ ಮೇಡಮ್ ಹಿಂದೂಗಳು ದೇವರನ್ನು ಪೂಜಿಸೋದ್ರ ಹಿಂದೆ ಸೈನ್ಸ್ ಐತಿಯಾ ಅಂತ ಕೇಳಲಿಕ್ಕತ್ತಿದ್ರು. ಈಗ ಅದು ಯಾವ ಸೈನ್ಸ್ ಕಾಣ್ತೋ ಏನೋ ಈ ಮೇಡಮಿಗೆ. ಅಬ್ಬಬ್ಬಾ, ಒಬ್ಬೊಬ್ರದ್ದು ಡ್ರಾಮಾಗಳು ಅಂದ್ರೆ ನೋಡ್ಬೇಕು ನೀವು. ಒಬ್ಬ ಸರ್ಕಾರಿ ಅಧಿಕಾರಿ ಯೂನಿಫಾರ್ಮ್ ಹಾಕ್ಕೊಂಡು ಹಿಂದೂ ಆಚರಣೆಯನ್ನು ಪಾಲಿಸಿದ್ರೆ ಅದು ಅಪರಾಧ ಅಂತ ಬಾಯಿ ಬಡ್ಕೋತಾರೆ. ಅದೇ ಬೇರೆಯವರು ಹಿಂಗೆ ಆಚರಿಸಿದ್ರೆ ಇದ್ರ ಬಗ್ಗೆ ಯಾವ ಸೆಕ್ಯುಲರ್ಗಳು ಮಾತಾಡೋದಿಲ್ಲ ನೋಡ್ರಪ್ಪ. ಈಗ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ವಿಷಯ, ಅದೇ ಪ್ರಿಯಾಂಕ್ ಖರ್ಗೆ ಅವರ ಮ್ಯಾಟರ್ ತಂದೀನಿ ನಾನು. ಅದು ಏನೋ ಮೊನ್ನೆ RSS ಬ್ಯಾನ್ ಮಾಡ್ತೀನಿ ಹಿಂಗೆ ಅಂತ ಅಂದುಬಿಟ್ರಲ್ಲ, ಅದಕ್ಕೆ ನಮ್ಮ ಪ್ರತಾಪ್ ಸಿಂಹ ಅವರು ಕೊಟ್ಟರು ನೋಡ್ರಿ. ಹೆಂಗೆ ಕೊಟ್ಟರು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಫೈಲ್ಸ್ ಖರ್ಗೆ ಮಾಡಿಬಿಟ್ರು. 2.5 ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು. ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ, ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳ್ಕೊಂಡಿದ್ದೇ ಇಲ್ಲ. ಹೌದಲ್ಲೇನ್ರಿ? ಹಿಂಗೊಂದು ಮ್ಯಾಟರ್ ಐತಿ ಅಂತ ಯಾರೂ ಯೋಚನೆನೇ ಮಾಡಿರಲಿಲ್ಲ. ಸರಿ ಪ್ರತಾಪ್ ಸಿಂಹ ಅವರೇ, ಅವರು ತಮ್ಮ ಸಾಧನೆ ಬಗ್ಗೆ ಮಾತಾಡಿಲ್ಲ ಅಂತೀರಿ, ಮತ್ತು ಇಷ್ಟು ಪ್ರಚಾರದಾಗ ಹಂಗದಾರಲ್ಲ ಅದನ್ನು ಹೇಳ್ರಿ ಫಸ್ಟ್.
3 ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವರಿಗೆ ಕೈಗೆ ಸಿಕ್ಲಿ, ಬಿಜೆಪಿಯನ್ನ ಬೈಯುವಂತದ್ದು, ಬಿಜೆಪಿ ದಲಿತ ವಿರೋಧಿ ಅಂತ ಹೇಳೋದು, ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳೋದು, ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು ಬಿಜೆಪಿಯನ್ನ ಹೀಗಳೆಯುವಂಥದ್ದು, RSS ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು. ಇದು ಬಿಟ್ರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ. ಈ ರೋಗ, ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ, ಆ ಕಲಘಟಗಿಯ ಲಾಡು, ಇನ್ನು ಆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಬ್ಬ ಉಳಿಡ್ತಾ ಇರ್ತಾನೆ, ಯಾವಾಗ್ಲೂ ಇವರಿಂದ ಸದಾ ಬರ್ತಾನೆ ಇರುತ್ತೆ. ನೋ 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 ನೋ, ನಮಗೆ ಆ ಲಾಡು ಗೀಡು ಎಲ್ಲ ಬ್ಯಾಡ್ರಪ್ಪ. ಓನ್ಲಿ ಪ್ರಿಯಾಂಕ್ ಖರ್ಗೆ ಅವ್ರು ಅಷ್ಟೇ ಬೇಕು, ಅವ್ರ ಬಗ್ಗೆ ಅಷ್ಟೇ ಮಾತಾಡ್ರಿ ನೀವು. ಖರ್ಗೆ ಅವರೇ, ನಿಮಗೆ ಏನಾಗಿದೆ? ITBT ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಿರಲ್ಲ, ಏನಾಗಿದೆ ಸರ್ ನಿಮಗೆ? ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ಕೆ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯಿ ಹಾಕಿ ಪೈಲ್ಸ್ ಪ್ರಿಯಾಂಕ ಆಗೋಗ್ಬಿಡ್ತೀರಿ. ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ, ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ. ನೀವು ಸದನದೊಳಗಡೆ ಪೈಲ್ಸ್ ಪ್ರಿಯಾಂಕ, ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್? ಪೈಲ್ಸ್ ಪ್ರಿಯಾಂಕಾ, ಕೂಗುಮರಿ ಖರ್ಗೆ, ಹೆಸರು ಒಂಥರ ಮಸ್ತ್ ಅದಾವಲ್ರಿ, ಚಂದ ಅದಾವಲ್ಲ. ಕಂಟಿನ್ಯೂ ಮಾಡ್ರಿ ಸರ್. ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ, ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು, ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ 16 ವರ್ಷ ದೇಶ ಆಳಿದ್ರು, ಅವರು ಬ್ಯಾನ್ ಮಾಡಿದ್ರು. ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು. RSS ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು. ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು 17 ವರ್ಷ ಆಳಿದ್ರು, ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ. 1962 ಚೀನಾ ಯುದ್ಧದ ನಂತರ RSS ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ? ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ. ಆ ಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ. ನಿಮ್ದು ಅಂತ ಏನಿದೆ ಸರ್? ಏನ್ ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂತ ಸಾಧನೆ ಇಲ್ಲ, ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್? ನೀವು 2.5 ವರ್ಷದಿಂದ ನೀವು ITBT ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್? ಕೇನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ಮಾಡಬೇಕಿತ್ತು. ಯಾಕೆ ಸರ್ ಹೋದ್ರು? ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತೆ ಎಕ್ಸ್ಪೋರ್ಟ್ ಏನಿದೆ, ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ? ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದಾವೆ? ಯಾಕಾಗಿ ಹೊರಗಡೆ ಹೋಗ್ತಾ ಇದಾರೆ ಸರ್? 2.5 ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನು ಕಳೆದು ದಬಾಕಿದ್ರಿ ಹೇಳಿ ಸರ್? ಪ್ರಿಯಾಂಕ್ ಖರ್ಗೆ ಅವರೇ, ಇದು ನಿಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಅಂದ್ರೆ ಮಾನ ಮರ್ಯಾದೆ ಇದ್ರಷ್ಟೇ ಹೇಳಿಕತ್ತೀನ್ರಿ, ಮತ್ತೆ ಹಂಗಾಗಿ ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕು. ಅದು ಏನೇನು ಕಡ್ದು ಕಟ್ಟಿ ಹಾಕಿದ್ರಿ ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ಕೊಂಡು ಬರ್ರಿ ಪ್ರಿಯಾಂಕ್ ಖರ್ಗೆ ಅವರೇ. ನಾವು ದೇವ್ರಿ ಕೇಳ್ತೀವ್ರಿ, ನಾವೆಲ್ಲ ಕುಂತ್ಕೊಂಡು. ಆದರೂ ಪ್ರತಾಪ್ ಸಿಂಹ ಅವರೇ, 7 ನಿಮಿಷದಾಗ ನೀವು ಹಿಂಗೆ ಮರಿ ಖರ್ಗೆ ಅವರಿಗೆ ಪ್ರಶ್ನೆ ಕೇಳಿದ್ರೆ ಪೈಲ್ಸ್ ಬರಲಾರ್ದೆ ಇನ್ನೇನಾಗ್ಬೇಕು ಹೇಳ್ರಿ? ಕಡಿದಾಗಿ ಇನ್ನು ಉಳಿದಿರೋ ಭಾಷಣನೂ ಹಾಕಿಬಿಡ್ತೀನಿ, ಫ್ರೀ ಇದ್ರೆ ಕೇಳಿಸ್ಕೊರ್ರಿ, ಮಸ್ತ್ ಐತಿ. ಸರ್, RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ, ಯಾಕೆ ಮಾಡ್ಬೇಕು ಹೇಳಿ ಸರ್? ಒಂದು ವೇಳೆ RSS ಇಲ್ಲದೆ ಇದ್ದಿದ್ರೆ 1975ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಹೇರಿ ಸಂವಿಧಾನಕ್ಕೆ 38ರಿಂದ 42ರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್. ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ RSS ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ 1977ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವನ್ನ ತೊಲಗಿಸಿ ಜನತಾ ಸರ್ಕಾರ ಬಂದು RSS ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನ ಜನತಾ ಪರಿವಾರದ ಜೊತೆ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರವಾಗಿ ಮರ್ಜ್ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಷ್ಟೂ ತಿದ್ದುಪಡಿಗಳನ್ನು ತೆಗೆದು ಹಾಕಿ 1971ರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಕೂಡ 1978ರಲ್ಲಿ ತೆಗೆದು ಹಾಕಿ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಪುನರ್ಸ್ಥಾಪನೆಯನ್ನು ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ವಾಪಸ್ ಕೊಟ್ಟು ಹಕ್ಕು ಅಧಿಕಾರವನ್ನು ಕೊಡಲಿಲ್ಲ ಅಂದಿದ್ದರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ, ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತಿತ್ತು ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ RSSನ ದ್ವೇಷ ಮಾಡ್ತಿದ್ದೀರಾ? ಇದ ನಿಮ್ಮ ಅಂಬೇಡ್ಕರ್ ನಿಷ್ಠೆ? ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ 2 ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ RSS ದೊಡ್ಡ ಹೋರಾಟ ಇದೆ. ಈ ಹೋರಾಟ ಮಾಡಿದಕ್ಕೋಸ್ಕರ RSSನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ರ ಸರ್? ಕಲಬುರಗಿನ ಹೋಗಿ ಅವಸ್ಥೆ ನೋಡಿ ಸರ್. ನಿಮ್ಮ ಅಪ್ಪನ ಹತ ಸರಿ ಗೆಲ್ಸಿದ್ರು, ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತಿರಂತೆ. ಸ್ಮಾರ್ಟ್ ಸಿಟಿ ಎಲ್ಲ 1 ಗಂಟೆ ಮಳೆ ಹೊಡೀತು ಅಂತಂದ್ರೆ ಕಲಬುರಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗಿ ಹೋಗಿರ್ತವೆ, ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ. ಏನು ಸರ್ ಮಾಡಿದ್ರಿ? 3 ಸರಿ ಗೆದ್ದಿದ್ದೀರಿ, ಮಂತ್ರಿ ಆಗಿದ್ರಿ. ನಿಮ್ಮಪ್ಪ ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು. ನೀವೇನ್ರಿ ಸರ್ ಮಾಡಿದ್ರಿ? ಪ್ರತಿನಿತ್ಯ ಅವ್ರು ಮಾತಾಡ್ತಿರಲ್ಲ ಸರ್,
ಬೇರೆ ಏನು ಕೆಲಸ ಇಲ್ವಾ ಸರ್ ನಿಮಗೆ? ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್. ನೀವು ಏನು ಮೋದಿ ಬಗ್ಗೆ, ಮೋದಿ RSS ಒಂದು ದಿನ ಮಾತಾಡ್ತಿರ್ತೀರಿ. ಇನ್ನು ಯಾವ ನಿಮಗೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನೇ ಇಲ್ವಾ ಸರ್? ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ. ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್. ಇದೇ ಥರ ದಿನ ಕೂಗುಮಾರಿ ಥರ ನೀವು ಬಬ್ಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು, ಇನ್ನು ನಿಮ್ಮನ್ನು ಮಾಡುತ್ತಾ? ಸುಮ್ಮನೆ ಇಂಥನ್ನೆಲ್ಲ ಬಿಟ್ಟುಬಿಡಿ. ನಿಮ್ಮ ವಿದ್ಯಾರ್ಹತೆ ಇದಕ್ಕೆ ಅನುಗುಣವಾಗಿ ಒಂದಷ್ಟು ಮಾತಾಡಿ. ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ. ಆ ಖಾತೆಗೆ ಒಂದು ಸ್ವಲ್ಪ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್. ಕರ್ನಾಟಕದಲ್ಲಿ ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ. ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ. ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಅಂತೇಳಿ ಹೇಳಿ ಬೊಬ್ಬೆ ಹೊಡೆದು 2.5 ವರ್ಷ ಆಯಿತು, ಇವತ್ತವರೆಗೂ ಪ್ರಾರಂಭನೆ ಮಾಡಲಿಲ್ಲ. ನಿರುದ್ಯೋಗ ಭತ್ಯೆ ಅಂತ ಯಾರಿಗೂ ಬರ್ತಾ ಇಲ್ಲ. ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದ್ರು ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್. ಪ್ರತಿನಿತ್ಯ RSS ಬೈಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರೆಲ್ಲರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕತೆನೂ ಅದೇ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದ್ದೀರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ, 40% ಸರ್ಕಾರ, ಬಿಟ್ ಕಾಯಿನು, PSI ಹಗರಣ, ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು. ಅಣ್ಣ 2.5 ವರ್ಷ ಆಯ್ತಲ್ಲಣ್ಣ, ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ? BJP 40% ಸರ್ಕಾರ ಅಂತಿರಲ್ಲ. ನಿಮ್ಮ BR ಪಾಟೀಲ್ ಏನಂತ ಹೇಳ್ತಿದ್ದಾರೆ, ನಿಮ್ಮ ಬೇಳೂರು ಗೋಪಾಲ್ ಕೃಷ್ಣ ಏನಂತ ಹೇಳ್ತಿದ್ದಾರೆ, ನಿಮ್ ರಾಜು ಕಾಗೆ ಏನಂತ ಹೇಳ್ತಿದ್ದಾರೆ, ನಿಮ್ HK ಪಾಟೀಲ್ ಏನಂತ ಹೇಳ್ತಿದ್ದಾರೆ. ದೀನ ಕ್ಯಾಕರ್ಸ್ ನಿಮಗೆ ಉಗಿತಾ ಇದ್ದಾರೆ. ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ, ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ 5 ರೂಪಾಯಿ ಅನುದಾನ ಬರ್ತಿಲ್ಲ. ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದ್ರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡ್ಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟ್ರಿ. ಅದನ್ನು ಮಗನ್ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಅವ್ರು ಬರೀ ಟ್ರಾನ್ಸ್ಫರ್, ಆ PDO ದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ ವರ್ಗು ಕೂಡ ಎಲ್ಲದನ್ನು ಕೂಡ ಯತೀಂದ್ರ ಅವರು ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಂತ್ರಿಗಳು, ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಿ ಆಗ್ತಿದೆ. ಶಾಸಕರು ಬಾಯಿ ಬಡ್ಕೋತಾ ಇದ್ದಾರೆ. ನಿಮ್ಮ ಶಾಸಕರು ಮಾಡ್ತಾ ಇರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್. ಬೇರೆಯವ್ರ ಬಗ್ಗೆ 40% ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಒಂದಿನಾರು ಹೇಳಿ ಸರ್. ಬರೀ ಸಂವಿಧಾನವನ್ನು ಪುನರ್ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ RSS ಅಗಾಧವಾದಂಥ ಗೌರವವನ್ನು ಕೊಟ್ಟಾಗಿದೆ. ನಿಮೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತು ನಿಮಗೆ? ಏನಕ್ಕೆ ದಿನ ಅದೇ ಮಾತಾಡ್ತೀರಿ ನೀವು? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.